ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸಾಧಾರಣವಾಗಿ ಎಲ್ಲರೂ ಕೂಡ ದೇವರ ಮನೆಯಲ್ಲಿಟ್ಟಿರುವಂಥ ಫೋಟೋಗಳು ಹಾಗೂ ದೇವರ ವಿಗ್ರಹಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ದೇವರ ಮನೆಯಲ್ಲಿ ಕೆಲವು ವಸ್ತುಗಳು ಇಟ್ಕೊಳ್ಳೋದ್ರಿಂದ ಭೋಗ ಭಾಗ್ಯಗಳು ನಿಮ್ಮ ಸ್ವಂತವಾಗುತ್ತದೆ ಎಂದು ಮಹಾಪಂಡಿತರು ಹಾಗೂ ನಮ್ಮ ಶಾಸ್ತ್ರಗಳು ಕೂಡ ಹೇಳುತ್ತವೆ. ಈ ಮಂಗಳಕರವಾದ ವಸ್ತುಗಳಿಂದ ಅನೇಕ ರೀತಿಯ ಆರ್ಥಿಕ ಪ್ರಯೋಜನಗಳೊಂದಿಗೆ ಅದ್ಭುತವಾದ ಫಲ ಕೂಡ ಪಡ್ಕೋಬಹುದು. ಹಾಗಾದ್ರೆ ಆ ಮಂಗಳಕರವಾದ ವಸ್ತುಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲನೇ ವಸ್ತು ಅರಿಶಿಣದ ಅಕ್ಷತೆ ಕಾಳು. ಅರಿಶಿಣ ಅಕ್ಷತೆ ಕಾಳು ದೇವರ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಸಿಗುತ್ತೆ. ಇದರಿಂದ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಬರುವುದಿಲ್ಲ. ಎರಡನೇ ವಸ್ತು ಪಚ್ಚಕರ್ಪೂರ. ಇದಂದ್ರೆ ಮಹಾವಿಷ್ಣುವಿಗೆ ತುಂಬಾ ಪ್ರೀತಿ. ಪಚ್ಚಕರ್ಪೂರದಿಂದ ಮಹಾವಿಷ್ಣುವಿಗೆ ಹಾರತಿ ಕೊಟ್ಟು ಹಾಗೆ ಅವರಿಗೆ ತಯಾರಿಸುವ ನೈವೇದ್ಯದಲ್ಲಿ ಸ್ವಲ್ಪ ಪಚ್ಚಕರ್ಪೂರ ಬೆರೆಸಿ ಸಮರ್ಪಿಸಿದರೆ ನೀವು ಯಾವುದೇ ಕೋರಿಕೆ ಕೇಳಿಕೊಂಡರೂ ಅದು ಶೀಘ್ರದಲ್ಲಿ ನೆರವೇರುತ್ತದೆ. ಮೂರನೆಯದು ಒಂದು ಗಾಜು ಬಟ್ಟಲು ಅಥವಾ ಒಂದು ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ ಪಚ್ಚಕರ್ಪೂರ, 9 ಏಲಕ್ಕಿ ಹಾಗೂ 9 ಲವಂಗ ಹಾಕಿ ದೇವರ ಮನೆಯಲ್ಲಿಟ್ಟರೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಅನುಗ್ರಹ ಕೂಡ ನಿಮ್ಮ ಮೇಲಿರುತ್ತೆ. ನಾಲ್ಕನೆಯದು ಶುಕ್ರವಾರ ಸಂಜೆ ಪಚ್ಚಕರ್ಪೂರ ಹಾಗೂ ಏಲಕ್ಕಿ ಹಾಕಿ ಸುಟ್ಟು ಅದರಿಂದ ಲಕ್ಷ್ಮೀದೇವಿಗೆ ಆರತಿ ಕೊಟ್ಟು ನಿಮ್ಮ ಕೋರಿಕೆ ಹೇಳಿಕೊಳ್ಳಿ. ಈ ರೀತಿ ಮಾಡಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಕೋರಿಕೆ ನೆರವೇರುತ್ತದೆ. ಐದನೆಯದು ನಿಮ್ಮ ಮನೆಯಲ್ಲಿ ಹಸು ಹಾಗೂ ಕರು ಬೊಂಬೆ ಅಥವಾ ಫೋಟೋ ಇಟ್ಟುಕೊಂಡರೆ ಸಕಲ ದೇವತೆಗಳು ನಿಮ್ಮ ಮನೆಯಲ್ಲಿರುವಂತೆ ಲೆಕ್ಕ. ಗೋಮಾತೆಯ ಅನುಗ್ರಹದಿಂದ ಯಾವಾಗಲೂ ನಿಮ್ಮ ಮನೆಯಲ್ಲಿ ಐಶ್ವರ್ಯ ತಾಂಡವವಾಡುತ್ತದೆ. ಆರನೆಯದು ಪಗಡೆಗಳು. ಪಗಡೆಗಳು ಅಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ. ದೇವರ ಮನೆಯಲ್ಲಿ ತಪ್ಪದೆ 6 ಪಗಡೆಗಳಾದರೂ ಇಟ್ಟುಕೊಂಡಿರಬೇಕು. ಇದರಿಂದ ಧನಲಕ್ಷ್ಮಿ ಅನುಗ್ರಹ ದೊರೆತು ಸಕಲ ಸಂಪತ್ತುಗಳು ಪಡೆದುಕೊಳ್ಳುತ್ತೀರಿ. ಹಾಗೆ ಕೆಲವು ಪಗಡೆಗಳನ್ನು ನೀವು ಹಣ ಇಡುವ ಕಡೆ ಹಾಗೆ ವ್ಯಾಪಾರ ಮಾಡುವವರು ಗಲ್ಲಾಪೆಟ್ಟಿಗೆ ಒಳಗೂ ಕೂಡ ಇಡುವುದರಿಂದ ಒಳ್ಳೆ ವ್ಯಾಪಾರವಾಗುತ್ತದೆ. ಹಾಗೆ ಹಣ ಆ ಜಾಗದಲ್ಲಿ ಸೇರುತ್ತಲೇ ಇರುತ್ತದೆ. ಏಳನೆಯದು ದೇವರ ಮನೆಯಲ್ಲಿ ನವಿಲುಗರಿಗಳನ್ನು ಇಟ್ಟುಕೊಳ್ಳುವುದರಿಂದ ನವಗ್ರಹಗಳ ಆಶೀರ್ವಾದ ದೊರಕುತ್ತದೆ. ನವಗ್ರಹ ದೋಷಗಳೆಲ್ಲ ನಿವಾರಣೆಗೊಳ್ಳುತ್ತದೆ. ಪ್ರತಿದಿನ ದೇವರ ಪೂಜೆ ಮಾಡಿದ ನಂತರ 1-2 ನಿಮಿಷ ನವಿಲುಗರಿಗಳಿಂದ ದೇವರಿಗೆ ಗಾಳಿ ಬೀಸಬೇಕು. ದೇವರಿಗೆ ಈ ಚಿಕ್ಕ ಸೇವೆ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಬೇಗನೆ ಈಡೇರುತ್ತವೆ. ನಿಮಗೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ. ಹಾಗೆ ದೇವರ ಮನೆಯಲ್ಲಿ ನವಿಲುಗರಿಗಳನ್ನು ಇಟ್ಟುಕೊಳ್ಳುವುದರಿಂದ ವಾಸ್ತು ದೋಷಗಳು ಹೊರಟು ಹೋಗುತ್ತದೆ ಎಂದು, ಹಾಗೆಯೇ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಾರೆ. ಎಂಟನೆಯದು ದೇವರ ಮನೆಯಲ್ಲಿ ಬೆಳ್ಳಿ ಅಥವಾ ತಾಮ್ರದಿಂದ ತಯಾರಿಸಿದ ಚಿಕ್ಕ ಕೊಡೆಯನ್ನು ಒಂದು ಮೂಲೆಯಲ್ಲಿ ಇರಿಸಬೇಕು. 9ನೆಯದು ದೇವರ ಮನೆಯಲ್ಲಿ ಶಂಕು ತಪ್ಪದೆ ಇಟ್ಟುಕೊಂಡಿರಬೇಕು. ಪ್ರತಿದಿನ ಪೂಜೆಯ ನಂತರ ಶಂಕು ಊದುವುದರಿಂದ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿತವಾಗುತ್ತದೆ. ದೇವರ ಮನೆಯಲ್ಲಿ ಶಂಕು ಇಡುವುದು ತುಂಬಾ ಶುಭಪ್ರದ ಎಂದು ನಮ್ಮ ಶಾಸ್ತ್ರಗಳು, ಪುರಾಣಗಳು ಹೇಳುತ್ತವೆ. ಶಂಕು ಮನೆಯಲ್ಲಿ ಇಡುವುದರಿಂದ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯ ಕಲುಗುತ್ತದೆ ಎಂದು ವಾಸ್ತುಶಾಸ್ತ್ರ ಕೂಡ ಹೇಳುತ್ತದೆ. 10ನೆಯದು ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಎಷ್ಟೋ ಪವಿತ್ರವಾದ ಸ್ಥಾನ ಕೊಡಲಾಗಿದೆ. ಹಾಗಾಗಿ ಗಂಗಾ ಜಲವನ್ನು ದೇವರ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದೇವರ ಮನೆ ಯಾವಾಗಲೂ ಅಪವಿತ್ರಗೊಳ್ಳದೆ ಪವಿತ್ರವಾಗಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. 11ನೆಯದು ಪಾದರಸ. ಇದು ಪರಮೇಶ್ವರನ ತೇಜಸ್ಸಿಗೆ ಸಂಕೇತ. ಪಾದರಸಕ್ಕೆ ತುಂಬಾ ಶಕ್ತಿ ಇರುತ್ತದೆ. ಪಾದರಸ ರುದ್ರ ವೀರ್ಯ ಎಂದು ಪುರಾಣಗಳು ಹೇಳುತ್ತವೆ. ದೇವರ ಮನೆಯಲ್ಲಿ ಪಾದರಸ ಹಾಗೂ ಗಂಧದ ತುಂಡು ಒಟ್ಟಾಗಿಟ್ಟರೆ ಪರಮೇಶ್ವರ ಹಾಗೂ ಮಹಾಲಕ್ಷ್ಮಿ ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ. ಇದರಿಂದ ಅಷ್ಟೈಶ್ವರ್ಯ, ಭೋಗ ಭಾಗ್ಯಗಳು ನಿಮ್ಮ ಸ್ವಂತವಾಗುತ್ತದೆ. 12ನೆಯದು ಅರಿಶಿನ ಕೊಂಬು.
ಕೆಲವು ಅರಿಶಿಣ ಕೊಂಬುಗಳನ್ನು ದೇವರ ಮನೆಯಲ್ಲಿ ಇಡುವುದರಿಂದ ಹಣದ ಸಮಸ್ಯೆ ಬರುವುದಿಲ್ಲ. 13ನೇದು ತಾವರೆ ಬೀಜ. ಇದೆಂದರೆ ಲಕ್ಷ್ಮೀದೇವಿಗೆ ತುಂಬಾ ಪ್ರೀತಿ. ಒಂದು ಗಾಜು ಬಟ್ಟಲಿಯಲ್ಲಿ ಕೆಲವು ತಾವರೆ ಬೀಜಗಳನ್ನು ಹಾಕಿ ದೇವರ ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀದೇವಿ ಅನುಗ್ರಹ, ಪ್ರೀತಿ ದೊರಕುತ್ತದೆ. 14ನೇದು ಮುತ್ತಿನ ಹಾರ. ಲಕ್ಷ್ಮೀದೇವಿ ಫೋಟೋಗೆ ಅಥವಾ ವಿಗ್ರಹಕ್ಕೆ ಮುತ್ತಿನ ಹಾರ ಹಾಕುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ದೊರೆತು ಸಿರಿ ಸಂಪತ್ತು ನಿಮ್ಮ ಸ್ವಂತವಾಗುತ್ತದೆ. 15ನೇದು ದೇವರ ಮನೆಯಲ್ಲಿ ಮುರಿದು ಹೋದ ವಿಗ್ರಹಗಳು ಇಡಬಾರದು. ಇದರಿಂದ ನೀವು ಮಾಡುವ ಯಾವುದೇ ಪೂಜೆ, ವ್ರತ, ಹಬ್ಬಕ್ಕೆ ಫಲ ಸಿಗುವುದಿಲ್ಲ. 16ನೇದು ಸಂಜೆ ತಪ್ಪದೆ ದೇವರ ಮನೆಯಲ್ಲಿ ದೀಪ ಹಚ್ಚಬೇಕು. ಮನೆಯಲ್ಲಿ ಯಾವಾಗಲೂ ಕೂಡ ದೀಪ ಉರಿಯುತ್ತಿರಬೇಕು. ಒಂದು ವೇಳೆ ಬೆಳಿಗ್ಗೆ ದೀಪ ಹಚ್ಚಲು ಸಾಧ್ಯವಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಸಂಜೆ ಮಾತ್ರ ದೀಪ ಹಚ್ಚಲೇಬೇಕು. ರಾತ್ರಿ ದೇವರ ಮನೆಯನ್ನು ಕತ್ತಲಲ್ಲಿ ಬಿಡಬಾರದು. 17ನೇದು ಮನೆಯಲ್ಲಿ ಒಂದೇ ದೇವರ ವಿಗ್ರಹ ಅಥವಾ ಫೋಟೋ ಒಂದಕ್ಕಿಂತ ಜಾಸ್ತಿ ಇರಬಾರದು. ತುಂಬಾ ಜನರು ಹೋದ ಕಡೆಯಲ್ಲೆಲ್ಲ ದೇವರ ವಿಗ್ರಹಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿರುತ್ತಾರೆ. ಇದರಿಂದ ಸಕಾರಾತ್ಮಕ ಶಕ್ತಿಗಿಂತಲೂ ನಕಾರಾತ್ಮಕ ಶಕ್ತಿ ಹೆಚ್ಚು ಆಕರ್ಷಿತವಾಗುತ್ತದೆ. ಏಕೆಂದರೆ ಒಂದೇ ದೇವರ ವಿಗ್ರಹಗಳು ಒಂದಕ್ಕಿಂತ ಹೆಚ್ಚು ಇಟ್ಟುಕೊಂಡರೆ ಅದು ಅಲಂಕಾರಿಕ ವಸ್ತು ಆಗುತ್ತದೆ ವಿನಃ ಅದರಲ್ಲಿ ಯಾವುದೇ ಶಕ್ತಿ ಇರುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ. ಇದೇ ಸ್ನೇಹಿತರೆ, ಈ ಚಿಕ್ಕ ಪುಟ್ಟ ನಿಯಮಗಳನ್ನು ಪಾಲಿಸಿ ಈ ಕೆಲವು ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಯಾವಾಗಲೂ ಕೂಡ ಉಳಿದಿರುತ್ತದೆ. ನಕಾರಾತ್ಮಕ ಶಕ್ತಿ ದೂರಾಗುತ್ತದೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.